ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಚಿಕ್ಕ ಯಜಮಾನರು ಬರ್ತಡೇ ಇರೋದ್ರಿಂದ ರೂಮಲ್ಲಿ ಸ್ವೀಟ್ಸ್ ಮಾಡ್ತಾ ಇದೀವಿ. ಬನ್ನಿ ತೋರಿಸ್ತೀನಿ ಹಂಗೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರು ಬಂದ್ರೆ ಯಜಮಾನ್ರೆ. ಅಲ್ಲದೆ ಇದು ಗೋಲ್ಡ್ ವಿನ್ನರ್ ಸಂಚೂರಿ 2 ಮಿಕ್ಸ್ ಮಾಡೋದು ವಿಷಯನೇ ಗೊತ್ತಿರ್ಲಿಲ್ಲ. ಹುಟ್ತಾನೆ ಬಂದಿರೋ ಲುಕ್ ಇದು, ಕುಯ್ದ್ರು ಕಣ್ ಕೆಳಗಾಕಲ್ಲ. ಆಮೇಲೆ ಒಕ್ಕೈನ ಸಾಕು ಕಮ್ಮಿ ಕೊಡು. ಅದ ಎಣ್ಣೆ ಕಮ್ಮಿ ಕೊಟ್ಟ ಬೇಗ ಬೇಗ ಎತ್ಕೋಣ. ಇನ್ನು ನಿಧಾನ ಮಾಡಿ. ಸಾಕು. ಹಾಯ್ ಬ್ರೋ. ನೋಡಿ, ನಮ್ಮ ಪವನ್ ಮಧು ಅವರು ತುಂಬಾ ಅದೃಷ್ಟವಂತರು. ಎಲ್ಲಾ ಕೆಲಸ ಮಾಡ್ತಾನೆ ಆಲ್ರೌಂಡ್ ಪವನ್. ಅದಕ್ಕೆ ಸಕಲ ನಿನ್ಗೊಂದ್ ಒಳ್ಳೆ ಗಂಡ್ ನೋಡಿದೀನಿ ಕಣಮ್ಮ. ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ ಮಸ್ತಾದ ಆಳು. ಜಾಮೂನೆಲ್ಲ ರೆಡಿ ಮಾಡಿ ಸೈಡ್ಗೆ ಇಟ್ಟಿದ್ವಿ. ಇವಾಗ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡಕ್ಕೆ ರೆಡಿ ಮಾಡ್ತಾ ಇದೀವಿ. ನೋಡಿ, ಕ್ಯಾರೆಟ್ನ ತುಪ್ಪದಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಹಾಲು ಹಾಕ್ತಾಯಿದ್ದೀವಿ. ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಸಕ್ಕರೆ ಹಾಕ್ತೀವಿ. ಸಾಕು. ಫೈನಲ್ ನಮ್ಮ ಸ್ವೀಟ್ ಎಲ್ಲ ರೆಡಿ ಆಯಿತು. ಬಂದಾರ ಹೊಸ ಅತಿಥಿಗಳು. 2-3 ದಿನದಿಂದ ಕಾಣೆ ಆಗ್ಬಿಟ್ಟಿದ್ರು. KTM ಗಾಡಿಗಳು ರೂಮ್ ಕಡೆ ಬಂದಾರ. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ಬೇಕು. ಸುಮ್ನೆ ಬಂದಿರೋರ್ ಮುಂದೆ ಆಮ್ಲೆಟ್ ಹಾಕೋದ್ ಫಸ್ಟ್ ನಿಲ್ಸು. ಬನ್ನಿ, ಊಟ ಮಾಡ್ಕೊಂಡು ಸಿಗ್ತೀನಿ. ಮತ್ತೆ ಒಂದು 10-15 ಸಾವಿರ ಖರ್ಚು ಮಾಡ್ಕೊಂಡ್ ಬಂದ ಊರಿಗೆ ಹೋಗಿ. ಇವತ್ತೊಂದು ಇದೇ ವಿಶೇಷ. ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟು. ಹಾ, ನಿನ್ನ ಅಭಿಪ್ರಾಯ ಹೇಳುದ್ರು. ಅಭಿಪ್ರಾಯ ಏನೂ ಇಲ್ಲ. ಜೀವನದಲ್ಲಿ 3 ವಾರ ದುಡ್ಡು ಅಂತ ತಗೋಗಲ್ಲ. ಯಾವ ಕಾರಣಕ್ಕೋಸ್ಕರ ಖರ್ಚು ಮಾಡ್ದ? ಎಲ್ಲ ಸೋಕಿ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು. ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು. ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು. ಇಲ್ಲಾದ್ರೆ
ಓಟ್ ಬಾ